हेलो नमस्कार ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ವಿಜಯ್ ವೀರಪ್ಪ ನೀವು ಯಾವುದೋ ಒಂದು ಬೇಕರಿಗೆ ಹೋಗಿರ್ತೀರಾ ಏನೋ ತಗೊಂಡು ತಿಂದು ಅಥವಾ ಜ್ಯೂಸ್ ಕುಡಿದು ಎಷ್ಟಾಯ್ತು ಸರ್ ಅಂತ ಕೇಳಿ ಬಿಲ್ ಪೇ ಮಾಡ್ತೀರಾ ಈಗೆಲ್ಲ ಕ್ಯಾಶ್ ಕೊಡೋ ಕಾಲ ಹೋಯ್ತು ಬಿಡಿ ಸ್ಟೈಲ್ ಆಗಿ ಫೋನ್ ತೆಗೆದು QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀರಾ ಅಲ್ವಾ ಹೀಗೆ 50 ರೂಪಾಯಿ ಪೇಮೆಂಟ್ ಮಾಡೋದಕ್ಕೆ ಹೋಗಿ 2.5 ಲಕ್ಷ ಕಳೆದುಕೊಂಡ್ರೆ ಹೇಗಾಗಬೇಡ ಹೇಳಿ ಆನ್ಲೈನ್ ವಂಚನೆ ಪ್ರಕರಣಗಳು ಭಾರತದಲ್ಲಿ ಅಪಾಯಕಾರಿಯಾಗಿ ಬೆಳೀತಾ ಇದೆ ಬಹುತೇಕ ಪ್ರತಿದಿನ ಹಲವಾರು ಜನ ಈ ಸ್ಕ್ಯಾಮರ್ಗಳ ತಂತ್ರಕ್ಕೆ ಬಲಿಯಾಗೋದನ್ನ ನೋಡ್ತಾನೆ ಇರ್ತೀವಿ ಈ ಬಗ್ಗೆ ಸೈಬರ್ ಸೆಲ್ಗಳು ಮತ್ತೆ ಪೊಲೀಸರು ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸೋದಕ್ಕೆ ಎಷ್ಟೇ ಪ್ರಯತ್ನಗಳನ್ನು ಪಟ್ಟರು ಒಂದಲ್ಲ ಒಂದು ಮಾರ್ಗದಲ್ಲಿ ಖದೀಮರು ಈ ತರ ವಂಚನೆ ಮಾಡ್ತಾನೆ ಇದ್ದಾರೆ ಇದೇ ರೀತಿ ಆಶ್ಚರ್ಯಕರ ಘಟನೆಯೊಂದರಲ್ಲಿ ಪುಣೆಯ ಪೊಲೀಸ್ ಪೇದೆಯೊಬ್ಬರು ಸೈಬರ್ ವಂಚನೆಗೆ ಬಲಿಯಾಗಿ 2.3 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ಪುಣೆ ಸಮೀಪದ ಸಾಸ್ವಾದಲ್ಲಿ ವಾಸಿಸ್ತಾ ಇರುವಂತಹ ವ್ಯಕ್ತಿ ಈ ರೀತಿ ಸ್ಕ್ಯಾಮ್ಗೆ ಒಳಗಾಗಿದ್ದು ಪುಣೆ ಗ್ರಾಮಾಂತರ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ ಈ ವ್ಯಕ್ತಿ ಸಾಸ್ವಾದ್ನಲ್ಲಿರುವಂತಹ ಬೇಕರಿಯಲ್ಲಿ ಏನೋ ತಿಂದು ಬಿಲ್ ಪಾವತಿ ಮಾಡೋದಕ್ಕೆ ಮುಂದಾದಾಗ ಆಘಾತ ಎದುರಾಗಿತ್ತು ಪೇಮೆಂಟ್ ಮಾಡೋದಕ್ಕೆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದಾಗ ಕೆಲವೇ ಕ್ಷಣಗಳಲ್ಲಿ ತಮ್ಮ ಉಳಿತಾಯ ಖಾತೆಯಿಂದ 18,755 ರೂಪಾಯಿ ಅನಧಿಕೃತವಾಗಿ ಡೆಬಿಟ್ ಆಗಿರೋದನ್ನು ಗಮನಿಸ್ತಾರೆ ಈ ಅನಧಿಕೃತ ವಹಿವಾಟಿಂದ ಗಾಬರಿಗೊಂಡ ವ್ಯಕ್ತಿ ತಮ್ಮ ಇತರೆ ಬ್ಯಾಂಕ್ ಖಾತೆಗಳನ್ನು ಕೂಡ ಪರಿಶೀಲಿಸಿದಾಗ ಅವರ ಸಂಬಳದ ಖಾತೆಯಿಂದ 12,250 ರೂಪಾಯಿ ಸೇರಿದ ಹಾಗೆ ಮತ್ತಷ್ಟು ಅನಧಿಕೃತ ವಹಿವಾಟುಗಳನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಅನಂತರ ಕಾನ್ಸ್ಟೇಬಲ್ಗೆ ತನ್ನ ಗೋಲ್ಡ್ ಲೋನ್ ಖಾತೆಯಿಂದ 1.9 ಲಕ್ಷ ರೂಪಾಯಿ ವಹಿವಾಟಿಗೆ ಒನ್ ಟೈಮ್ ಪಾಸ್ವರ್ಡ್ ಅಂದರೆ OTPಯ ನೋಟಿಫಿಕೇಶನ್ ಬರುತ್ತೆ ಆದರೆ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರು OTPಯನ್ನು ಶೇರ್ ಮಾಡೋದಿಲ್ಲ ಈ ವಹಿವಾಟು OTP ಶೇರ್ ಮಾಡದೇ ಇದ್ರೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಇಷ್ಟಕ್ಕೂ ಸುಮ್ಮನಾಗದ ಖದೀಮರು ಅವರ ಕ್ರೆಡಿಟ್ ಕಾರ್ಡ್ ವಿವರಗಳನ್ನು ಕೂಡ ಬಳಸಿಕೊಂಡು 14,000 ರೂಪಾಯಿ ಮೌಲ್ಯದ 2 ವಹಿವಾಟುಗಳನ್ನು ಮಾಡೋದಕ್ಕೆ ಪ್ರಯತ್ನಿಸ್ತಾರೆ ಅದೃಷ್ಟವಶಾತ್ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಬ್ಯಾಂಕ್ ಖಾತೆಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ತಕ್ಷಣವೇ ಫ್ರೀಸ್ ಮಾಡಿದ್ರಿಂದ ಇನ್ನಷ್ಟು ನಷ್ಟ ತಪ್ಪಿದೆ ಸದ್ಯ ಪ್ರಕರಣದ ತನಿಖೆ ನಡೀತಾ ಇದ್ದು ವಂಚಕರು APK ಫೈಲ್ ಮೂಲಕ ಕಾನ್ಸ್ಟೇಬಲ್ನ ಮೊಬೈಲ್ ಫೋನ್ ಮತ್ತು ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತೊಂದೆಡೆ ವಂಚಕರು ಕಳುಹಿಸಿದಂತಹ ದುರುದ್ದೇಶಪೂರಿತ ಲಿಂಕನ್ನು ಕಾನ್ಸ್ಟೇಬಲ್ ತಿಳಿಯದೆ ಕ್ಲಿಕ್ ಮಾಡಿರಬಹುದು ಅಂತ ಕೂಡ ಶಂಕಿಸಲಾಗ್ತಾ ಇದೆ QR ಕೋಡ್ ಸ್ಕ್ಯಾನ್ ಮಾಡಿದಾಗ APK ಫೈಲ್ ಡೌನ್ಲೋಡ್ ಆಗಿದೆಯಾ ಅಥವಾ ವಂಚಕರು ಇತರೆ ತಂತ್ರಗಳನ್ನು ಬಳಸಿದ್ದಾರಾ ಅನ್ನೋದರ ಕುರಿತು ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ ಸೊ ಇನ್ಮುಂದೆ ಡಿಜಿಟಲ್ ವ್ಯವಹಾರ ಮಾಡುವ ವೇಳೆ ಈ ಅಂಶಗಳನ್ನು ನೀವು ತಪ್ಪದೇ ಗಮನದಲ್ಲಿಟ್ಕೊಳ್ಳಿ QR ಕೋಡ್ಗಳನ್ನು ಪರಿಶೀಲಿಸಿ QR ಕೋಡ್ ಮೂಲಕ ಪಾವತಿಸ್ತಾ ಇದ್ರೆ ರಿಸೀವರ್ ನಂಬಲು ಅರ್ಹದಾರರಾಗಿದ್ದಾರಾ ಅನ್ನೋದನ್ನು ಖಚಿತಪಡಿಸಿಕೊಂಡು ಅದಾದ ಮೇಲೆ ಮಾತ್ರ ಯಾವುದೇ ಅನುಮಾನಗಳಿಲ್ಲ ಅಂದರೆ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಇನ್ನು ನೀವು ಯಾರಿಗೆ ಪೇಮೆಂಟ್ ಸೆಂಡ್ ಮಾಡ್ತಾ ಇರ್ತೀರಾ ಅವರ ಹೆಸರನ್ನು ಪರಿಶೀಲಿಸಬೇಕು QR ಕೋಡನ್ನು ಸ್ಕ್ಯಾನ್ ಮಾಡುವಾಗ ಯಾವಾಗಲೂ ಕೂಡ ಸ್ವೀಕರಿಸುವವರ ಹೆಸರನ್ನು ಪರಿಶೀಲಿಸೋದನ್ನು ಮರಿಬೇಡಿ ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಲೇಬೇಡಿ ಪಠ್ಯ ಸಂದೇಶಗಳು ಅಥವಾ ಇಮೇಲ್ಗಳು ಅಥವಾ ಸಾಮಾಜಿಕ ಮಾಧ್ಯಮದ ಮೂಲಕ ಕಳುಹಿಸಲಾದಂಥ ಅಪೇಕ್ಷಿಸದ ಲಿಂಕ್ಗಳನ್ನು ಎಂದಿಗೂ ಕ್ಲಿಕ್ ಮಾಡಬೇಡಿ ಈ ಲಿಂಕ್ಗಳು ಫಿಶಿಂಗ್ ಸೈಟ್ಗಳಿಗೆ ಕಾರಣ ಆಗಬಹುದು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಮಾಲ್ವೇರನ್ನು ಸ್ಥಾಪಿಸಬಹುದು ಅಧಿಕೃತ ಮತ್ತು ಪರಿಶೀಲಿಸಿದ ಅಪ್ಲಿಕೇಶನ್ಗಳನ್ನು ಮಾತ್ರ ಬಳಸಿ ಡಿಜಿಟಲ್ ವಹಿವಾಟುಗಳಿಗಾಗಿ ಯಾವಾಗಲೂ ಅಧಿಕೃತ ಮತ್ತು ಪರಿಶೀಲಿಸಿದಂಥ ಅಪ್ಲಿಕೇಶನ್ಗಳನ್ನೇ ಬಳಸಬೇಕು ಉದಾಹರಣೆಗೆ ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ನ ಆ್ಯಪ್ ಸ್ಟೋರ್ನಂತಹ ವಿಶ್ವಾಸಾರ್ಹ ಪ್ಲ್ಯಾಟ್ಫಾರ್ಮ್ಗಳಿಂದ ಮಾತ್ರ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಈ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ